ಎಲ್ಲರೂ ಮುಸ್ಲಿಂ ಬಾಂಧವರು ಇಡೀ ಪ್ರಪಂಚದಾದ್ಯಂತ ಇವತ್ತು ಸುಮಾರು ತಿಂಗಳ ಕಾಲ ಇವತ್ತು ಉಪವಾಸವನ್ನು ಮಾಡಿ ಇವತ್ತು ಈದ್ಗಾದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ ನಾಡಿಗೆ ಶಾಂತಿ ಸಮೃದ್ಧಿ ಎಲ್ಲರೂ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಸೇರಿ ಒಂದಾಗಿ ಬಾಳಬೇಕು ಅಂತ ಮಾನವ ಧರ್ಮನ ಎತ್ತಿಡಿಬೇಕು ಅಂಥೇಳಿ ಇವತ್ತು ಪ್ರೇಯರ್ ಮಾಡಿದ್ದಾರೆ. ಇವತ್ತು ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಜೊತೆಗೆ ನಾಡು ಮತ್ತು ಜಗತ್ತು ಎಲ್ಲ ಶಾಂತಿಯಿಂದ ಇರಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮೊನ್ನೆ ಕೂಡ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಇವ್ರಿಗೂ ಹೊಸ ವರ್ಷ, ಜೊತೆಗೆ ಯುಗಾದಿ ಹಬ್ಬದು ಇದು ಕೂಡ ಎಲ್ಲರಿಗೂ ಹೊಸ ವರ್ಷ ಎಲ್ಲರಿಗೂ ಇವತ್ತೇನು ನಾರ್ತ್ ಈಸ್ಟ್ ದೇಶಗಳಲ್ಲಿ ಇವತ್ತೇನು ಅರಾಜಕತೆ ಉಂಟಾಗಿದೆ ಅದು ಶಾಂತಿಯಾಗಿ ಇವತ್ತು ಸಮೃದ್ಧಿಯಾಗಿ ಎಲ್ಲದೂ ಕೂಡ ಅಂತ್ಯ ಕಂಡು ಅಂದರೆ ಅದು ಕೊನೆಗಂಡು ಎಲ್ಲರೂ ಕೂಡ ಮತ್ತೆ ಜಗತ್ತು ಶಾಂತಿ ಆಗಲಿ ಅಂತ ಕೂಡ ನಾನು ಈ ದಿನ ಇವತ್ತು ರಂಜಾನ್ ಹಬ್ಬ ಯುಗಾದಿ ಹಬ್ಬದ ದಿನ ಹೊಸ ವರ್ಷದಲ್ಲಿ ಯಾವುದೇ ಅಂಥದ್ದು ಆಗದಂಗೆ ಭಗವಂತ ಮಾಡಲಿ ಅಂಥೇಳಿ ನಾವು ಕೇಳ್ಕೊಂತೀವಿ. ನೋಡ್ತಿದ್ದೀವಿ ಇವತ್ತು ನೋಡಿರಿ ಎಲ್ಲ ಎಲೆ ಉದುರಿ ನಾವೆಲ್ಲ 31 ಡಿಸೆಂಬರ್ ಮಾಡ್ತೀವಿ. ಅದಲ್ಲ, ಅದು ವೈಜ್ಞಾನಿಕವಾಗಿ 31 ಡಿಸೆಂಬರ್ ಹೊಸ ವರ್ಷ ಅಲ್ಲ, ನಿಜವಾದ ಹೊಸ ವರ್ಷ ಇದು. ಭಗವಂತ ಪ್ರಕೃತಿನೇ ನಮಗೆ ನೋಡಿ, ಮುಸ್ಲಿಂ ಬಾಂಧವರು ಕೂಡ ರಂಜಾನ್ ಕೊಟ್ಟಿದ್ದಾನೆ, ಜೊತೆಗೆ ನಮ್ಮ ಯುಗಾದಿ ಕೂಡ ಹೊಸ ವರ್ಷ. ಇದು ಎಳೆ ಚಿಗುರು ನೋಡಿ, ಬೇವು ಬೆಲ್ಲದ ಜೊತೆ ಚಿಗುರಿ ಬಂದಿದೆಯಲ್ಲ, ಹಂಗೆ ಇವತ್ತು ನಾವೆಲ್ಲರೂ ಕೂಡ ಮಾನವ ಧರ್ಮನ ಎತ್ತಿ ಹಿಡಿದು ಪ್ರೀತಿ ಅಭಿಮಾನದಿಂದ ಇವತ್ತು ಬಾಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.